ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ಅವಳು ಹೋದ ದಿಕ್ಕಿನತ್ತಲೇ ನೋಡುತ್ತಿದ್ದವನು, ಈ ಹುಡುಗಿ ಯಾಕೆ ಮತ್ತೆ ಮತ್ತೆ ಎಷ್ಟು ಬೇಡವೆಂದರೂ ನನ್ನ ಕಣ್ಮುಂದೆ ಬರ್ತಾಳೋ? ನನ್ನ ನೆಮ್ಮದಿ ಕೆಡ್ಸೋಕಂತಾನೇ ಇದ್ದಾಳೆ ಅನಿಸುತ್ತೆ ಇವಳು. ನಾನು ನಾನು ಒಂದಿನ ತಲೆ ಕೆಟ್ಟು ಹುಚ್ಚನಾಗದಿದ್ರೆ ಸಾಕು ಇವಳಿಂದ ಎಂದುಕೊಂಡು ಹಣೆ ಒತ್ತಿಕೊಂಡಿದ್ದ. ಹಾ ಎಂದಿದ್ದ. ಕೈ ನೋವಿತ್ತಲ್ಲ. ಒಳಬಂದು ಫ್ರಿಡ್ಜ್ ತೆಗೆದವಳಿಗೆ ಬ್ರೆಡ್ ಕಾಣಿಸಿತ್ತು. ಸಮಾಧಾನದ ಉಸಿರಾಡಿದ್ದಳು. ಸದ್ಯ ಇದಾದರೂ ಇದೆಯಲ್ಲ ನನ್ನ ಪುಣ್ಯ ಎಂದುಕೊಂಡು. ಆದರೆ ಬರೀ ಬ್ರೆಡ್ ಹೆಂಗೆ ಕೊಡೋಕ್ಕಾಯ್ತದೆ ಎಂದುಕೊಂಡು ಒಳಗೆಲ್ಲ ನೋಡಿದವಳಿಗೆ ಟೊಮ್ಯಾಟೊ, ಈರುಳ್ಳಿ, ಸೌತೆಕಾಯಿ ಕಂಡಿತ್ತು ಫ್ರಿಡ್ಜಲ್ಲಿ. ಚಾಕು ಅಂತೂ ಇತ್ತಲ್ಲ. ಎಲ್ಲವನ್ನೂ ಚಕಚಕನೆ ಹೆಚ್ಚಿ 2 ಬ್ರೆಡ್ಗಳ ಮಧ್ಯೆ ಇಟ್ಟು ಅಲ್ಲಿಯೇ ಇದ್ದ ಓವನ್ ಕೆಳಗೆ ಇಟ್ಟಿದ್ದಳು. ಒಳಗೆ ಇಟ್ಟಿದ್ದಳು ಬಿಸಿ ಮಾಡಲು. ಅದು ನಿಮಿಷದ ನಂತರ ಅದನ್ನು ಎತ್ತಿಕೊಂಡು ಆಯುಷ್ ಇರುವತ್ತ ಬಂದಿದ್ದಳು ಹುಡುಗಿ. ಹಾಂ ಸರ್, ತಗೊಳ್ಳಿ, ಇದನ್ನು ಮೊದಲು ತಿನ್ನಿ, ಆಮೇಲೆ ಮಾತ್ರೆ ನುಂಗಿಬಿಡಿ. ಜ್ವರ, ನೋವು, ಸುಸ್ತು ಎಲ್ಲನೂ ಕಡಿಮೆ ಆಯ್ತದೆ ಎನ್ನುತ್ತಾ ಅವನತ್ತ ತಾನು ತಂದಿದ್ದ ಬ್ರೆಡ್ ಹಿಡಿದಿದ್ದಳು. ಅತ್ತ ಕೈಚಾಚಿ ಮುಖ ಹಿಂಡಿದ್ದ ನೋವಿಗೆ ಆಯುಷ್ ಆಚಾರ್ಯ. ಅವನನ್ನೇ ನೋಡುತ್ತಿದ್ದವಳು ಥಟ್ಟನೆ ಬ್ರೆಡ್ ಕೈಗೆತ್ತಿಕೊಂಡು ಅವನ ಬಾಯಿಯ ಹತ್ತಿರ ಹಿಡಿದಿದ್ದಳು. ಕಣ್ಣು ಮಿಟುಕಿಸುವುದನ್ನು ಕೂಡ ಮರೆತು ಅವಳನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ಅವಳ ಈ ಚರ್ಯೆಗೆ ಆಯುಷ್ ಥಟ್ಟನೆ ಎಚ್ಚೆತ್ತವನು. ನೀನ್ಯಾಕೆ ಇಲ್ಲಿದೆಯಾ? ವಾಟ್ ಆರ್ ಯು ಡೂಯಿಂಗ್ ಹಿಯರ್? ನನ್ನ ಹತ್ರ ಬರಬೇಡ, ದೂರ ದೂರ ಇರು ಅಂತ ಎಷ್ಟು ಸಲ ಹೇಳೋದು ನಿನಗೆ? ನಾನ್ ಸೆನ್ಸ್ ಗರ್ಲ್. ಏನು ಹೇಳಿದ್ರು, ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಲ್ವಾ ನಿನಗೆ? ಅದು ಈ ಸಮಯದಲ್ಲಿ ತಿರುಗಾಡ್ತಾ ಇದೆಯಾ? ಏನು ಅಂದ್ಕೊಂಡಿದೀಯಾ ನೀನು ನಿನ್ನನ್ನು? ಸ್ಟುಪಿಡ್ ಗರ್ಲ್ ಎಂದು ಮಾತನಾಡಲಾಗದೆ ಮಾತನಾಡುತ್ತಿದ್ದ ಅವನು ಸುಸ್ತಾಗಿ ಬಿಟ್ಟಿದ್ದ. ಇಷ್ಟು ಹೇಳುವುದರೊಳಗೆ ಈ ಸ್ಥಿತಿಯಲ್ಲೂ ಅವಳನ್ನು ಗದರುವುದು ಬಿಟ್ಟಿರಲಿಲ್ಲ ಆಯುಷ್. ಹಾಂ, ನಿಂಗೆ ಇವೆಲ್ಲ ನಿನ್ನಿಂದಾನೇ ಆಗಿರೋದು ಅಂತ ಗಿಲ್ಟ್ ಇರ್ಬೋದು ಅಲ್ವಾ? ಅದಕ್ಕೆ ಬಂದಿರ್ತೀಯ. ನನಗೆ ಗೊತ್ತು, ನೀವೆಲ್ಲ ಹಾಗೆ, ಎಲ್ಲ ಒಂದೇ ನೀವು ಎಂದು ಅವಳನ್ನೇ ಹಂಗಿಸಿ ಮಾತನಾಡಿದ್ದ ಆಯುಷ್. ಕೋಪ ಬಂದರೂ ಹಲ್ಲು ಕಚ್ಚಿ ಸಹಿಸಿದ್ದಳು ಹುಡುಗಿ. ಅವನು ಇರುವ ಸ್ಥಿತಿ ನೋಡಿ ಸ್ವಲ್ಪ ಕೂಡ ಆಚೀಚೆ ಸರಿಯದೆ ಅವನ ಬಾಯಿಯ ಮುಂದೆ ಬ್ರೆಡ್ ಹಿಡಿದೇ ಇದ್ದಳು ಅವಳು. ಶತಾಯಗತಾಯ ತಾನು ಬಂದ ಕೆಲಸವನ್ನು ಮುಗಿಸಿಯೇ ಹೋಗಬೇಕೆಂದು ಹಠ ತೊಟ್ಟು ಬಿಟ್ಟಿದ್ದಳು ಹುಡುಗಿ ತನ್ನ ಸನಿಹದಿಂದ ದೂರ ಸರಿಯಬೇಕಿತ್ತು ಮೊದಲು ಅವನಿಗೆ. ಅವಳು ಹತ್ತಿರವಿದ್ದರೆ ಏನೇನೋ ಬಯಕೆಗಳು ನನ್ನ ಮನಸ್ಸನ್ನು ಆವರಿಸುತ್ತವೆ. ನಾನು ಮತ್ತೆ ಅವಳನ್ನು ಅಪ್ಪಿ ಛೇ, ನನ್ನಿಂದ ಮತ್ತೊಮ್ಮೆ ಅನಾಹುತ ಆಗುವ ಮೊದಲು ಅವಳನ್ನು ಇಲ್ಲಿಂದ ಕಳುಹಿಸಿಬಿಡಬೇಕು. ಇವಳು ಹತ್ತಿರದಲ್ಲಿದ್ದರೆ ನನ್ನ ಮನಸ್ಸು, ನನ್ನ ದೇಹ, ನನ್ನ ಮಾತು ಕೇಳಲ್ಲ. ಏನಾದರೂ ಅಂದು ಆಡಿ ಇವಳನ್ನು ಕಳುಹಿಸಿಬಿಡುತ್ತೇನೆ. ಎಸ್, ಅದೇ ಒಳ್ಳೆಯದು ನನಗೂ ಅವಳಿಗೂ ಎಂದುಕೊಂಡವನು. ಏಯ್ ಹುಡುಗಿ, ನನಗೆ ಏನೂ ಬೇಡ. ನನಗೆ ಬೇಕು ಅನಿಸಿದರೆ ನಾನೇ ತಿನ್ಕೋತೀನಿ. ನಿನ್ನ ಸಹಾಯ ಏನೂ ಬೇಕಾಗಿಲ್ಲ ನನಗೆ. ಒಂದ್ಸಲ ಹೇಳಿದರೆ ಅರ್ಥ ಮಾಡ್ಕೋಬೇಕು ಜನ. ಹೇಳಿದ್ದನ್ನು ಹೇಳ್ತಾ ಇರೋಕೆ ನನಗೇನು ತಲೆ ಕೆಟ್ಟಿದ್ಯಾ? ಗೆಟ್ ಔಟ್ ಫ್ರಮ್ ಹಿಯರ್. ಗೆಟ್ ಔಟ್ ಫ್ರಮ್ ಮೈ ಸೈಟ್. ಹೋಗು ಮೊದಲು ಇಲ್ಲಿಂದ ನೀನು. ಯು ಇರಿಟೇಟಿಂಗ್ ಗರ್ಲ್. ಯಾಕೆ ನಾನು ಇಷ್ಟು ಬಡ್ಕೋತಾ ಇದ್ರೂ ಹೋಗ್ತಾ ಇಲ್ಲ ಇಲ್ಲಿಂದ ನೀನು? ಈ ಅಪರಾತ್ರಿಯಲ್ಲಿ ಏನು ಕೆಲಸ ಇರುತ್ತೆ ಅಂತ ಓಡಾಡ್ತೀಯ ನೀನು? ಟೆಲ್ ಮಿ ದಟ್. ಇಲ್ಲೆಲ್ಲ ಹಾಗೆ ಓಡಾಡೋದು ಡೇಂಜರ್. ಓಡಾಡಬೇಡ ಹೀಗೆಲ್ಲ ಅಂತ ನಾನು ಎಷ್ಟು ಸಲ ಬಡ್ಕೊಂಡಿದ್ದೀನಿ ನಿನ್ನ ಹತ್ರ. ಹಾಂ, ಕೇಳ್ತೀಯಾ ನೀನು? ಹ್ಞೂ, ನಿನ್ನ ಹಿಂದೆ ಆ ಬದ್ಮಾಶ್ ನನ್ನ ಮಗ ಬಿದ್ದಿದ್ದಾನೆ. ಹುಷಾರಾಗಿರು ಅಂತ ಎಷ್ಟು ಹೇಳಿ ನನ್ನ ತಲೆನೇ ಕೆಟ್ಟೋಯ್ತು ಅಷ್ಟೇ. ನೀನು ಕೇಳೋ ಲಕ್ಷಣ ಇಲ್ಲ ಎಂದು ಅವಳನ್ನೇ ಕಣ್ಣು ಸಂಕುಚಿಸಿ ನೋಡಿದ್ದ ಆಯುಷ್. ಅವಳು ಬಾಯಿಯ ಮುಂದೆ ಹಿಡಿದೇ ಇದ್ದ ಬ್ರೆಡ್ ಮಾತ್ರ ಅಪ್ಪಿತಪ್ಪಿಯೂ ಬಾಯಿಗೆ ಹಾಕಿಕೊಳ್ಳಲಿಲ್ಲ ಅವನು. ಓ ಎಸ್, ನಿಂಗೆ ಅವನ ಕಂಪನಿಗೆ ಸೇರಿ ಮಾಡೆಲ್ ಆಸೆ ಏನೋ ಅಲ್ವಾ? ಹೋಗು, ನೀವೆಲ್ಲ ಇಷ್ಟೇ ತಾನೇ ಎಂದಿದ್ದ ಬೇಕೆಂದೇ ಅವಳನ್ನು ಹಂಗಿಸುವಂತೆ. ಕೋಪ, ನೋವಿನಿಂದ ಕಣ್ಣು ಮುಖವೆಲ್ಲ ಕೆಂಪಾಗಿ ಹೋಗಿತ್ತು ಹುಡುಗಿಗೆ. ಕಣ್ಣೀರನ್ನು ತಡೆಹಿಡಿದಿದ್ದಳು ತುಟಿ ಕಚ್ಚಿ ಕುಂಕುಮ. ಅವನ ಮುಖವನ್ನೇ ತೀಕ್ಷ್ಣವಾಗಿ ದಿಟ್ಟಿಸಿದ್ದಳು ಪರೀಕ್ಷಾತ್ಮಕವಾಗಿ. ದುಃಖದ ತೀವ್ರತೆಯಿಂದ ಉಸಿರಿನ ವೇಗ ಜೋರಾಗಿತ್ತು ಅವಳಿಗೆ.
ಸರ್, ನಿಮಗೆ ಹೀಗೆಲ್ಲ ಮಾತನಾಡುವಾಗ ಏನೂ ಅನ್ಸಲ್ವಾ? ಎದುರಿಗೆ ಎದುರಿಗೆ ಇರುವವರಿಗೂ ಒಂದು ಮನಸ್ಸಿದೆ, ಅದಕ್ಕೂ ನೋವಾಗುತ್ತೆ. ಎದುರಿರುವವರು ಮನುಷ್ಯರೇ ಅಂತ ಅನ್ಸೋದೇ ಇಲ್ವಾ ಸರ್ ನಿಮಗೆ? ಅವನ ಮುಂದೆಯೇ ಕುಸಿದು ಕುಳಿತು ತುಂಬಿದ ಕಂಗಳಿಂದ ಅವನನ್ನೇ ನೋಡುತ್ತಾ ದುಃಖ, ಆವೇಗದಿಂದ ತಡೆದು ಕೇಳಿದ್ದಳು ಹುಡುಗಿ. ಹಾಂ, ನಿಮಗೆ ಯಾಕೆ ಹಾಗೆಲ್ಲ ಅನಿಸುತ್ತೆ ಅಲ್ವಾ ಸರ್? ನಾವೆಲ್ಲ ನಿಮ್ಮಷ್ಟು ದೊಡ್ಡ ಮನುಷ್ಯರಲ್ವಲ್ಲ. ಅಸಲಿಗೆ ನಿಮ್ಮ ದೃಷ್ಟಿಯಲ್ಲಿ ನಾವು ಮನುಷ್ಯರೇ ಅಲ್ಲ. ನಾನಂತೂ ನನಗಂತೂ ಕ್ಯಾರೆಕ್ಟರೇ ಇಲ್ಲ ಅಂತ ನೀವು ಹೇಳಿಬಿಟ್ಟಿದ್ದೀರಾ. ಹೇಳ್ತಾನೂ ಇದ್ದೀರಾ ತಾನೇ ನೀವು? ಹೌದು, ಹೌದು ಸರ್, ನಾನು ಅಂಥೋಳೆ. ನಾನು ಆ ಆಸಾಮಿ ಹಿಂದೆನೇ ಹೋಗ್ತೀನಿ. ಇಲ್ಲಿಂದ ಹೋದ್ಮೇಲೆ ನಿಮ್ಮ ಲೋಕಕ್ಕೆ ಒಂದು ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಅಲ್ಲೇ ಹೋಗ್ತೀನಿ. ಸಮಾಧಾನನಾ ಈಗ? ನಿಮಗೆ ನನ್ನ ಕಂಡ್ರೆ ಆಗಲ್ವಲ್ಲ? ನಾನು ನಿಮ್ಮ ಕಣ್ಣೆದುರು ಬರಬಾರ್ದಲ್ಲ? ನಾನೇ ಇಲ್ಲ ಅಂದರೆ ಇವೆಲ್ಲ ಏನೂ ಆಗೋದೇ ಇಲ್ಲ ಅಲ್ವಾ ಸರ್? ನೀವಾದರೂ ನೆಮ್ಮದಿಯಾಗಿರಿ. ನಮ್ಮದೇನಿದೆ, ಬಡ ಜನ ನಾವು, ಎಲ್ಲಾದರೂ ಹೆಂಗಾದರೂ ಬದುಕತ್ತೀವಿ ಎಂದು ಕೆನ್ನೆಯ ಮೇಲೆ ಇಳಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡಿದ್ದಳು ಕುಂಕುಮ. ಅವಳ ಮಾತನ್ನು ಕೇಳಿದವನು ಅವಳ ಕೆನ್ನೆಯನ್ನು ತನ್ನ ಕೈಯಿಂದ ಒತ್ತಿ ಹಿಡಿದು ಬಲವಾಗಿ ತನ್ನತ್ತ ತಿರುಗಿಸಿಕೊಂಡಿದ್ದ. ಕೋಪದಿಂದಲೋ ಕುಡಿದಿದ್ದರಿಂದಲೋ ಕಣ್ಣೆಲ್ಲ ಕೆಂಪಡರಿದ್ದವು. ದವಡೆ ಕೋಪದಿಂದ ಬಿಗಿದಿತ್ತು. ವಾಟ್? ಏನಂದೆ? ಏನಂದೆ ನೀನು? ನನ್ನ ನನ್ನ ಕಂಪನಿನ ಬಿಟ್ಟು ಆ ದರಿದ್ರದವನ ಕಂಪನಿಗೆ ಹೋಗ್ತೀನಿ ಅಂತೀಯಾ? ಹೇಗೆ ಹೇಗೆ ಹೋಗ್ತೀಯಾ ಅಂತ ನಾನು ನೋಡ್ತೀನಿ. ನನ್ನ ಬಿಟ್ಟು, ನನ್ನ ಕಂಪನಿಯನ್ನು ಬಿಟ್ಟು. ಐ ಐ ವಿಲ್ ಸಿ ಐ ವಿಲ್ ಸಿ ದಟ್ ಯು ನಾನ್ಸೆನ್ಸ್ ಗರ್ಲ್ ಎಂದು ಅವಳ ಕೆನ್ನೆಯನ್ನು ಒತ್ತಿ ಹಿಡಿದಿದ್ದ ತನ್ನ ಕೈ ಹಿಡಿತ ಸಡಿಲಿಸಿದ್ದ ಆಯುಷ್ ಆಚಾರ್ಯ. ಅವಳ ಮಾತು ಅವನಿಗೆ ಕರುಳು ಕಿವುಚಿದಷ್ಟು ನೋವು ತಂದಿತ್ತು. ಅವಳು ತನ್ನನ್ನು ಬಿಟ್ಟು ಹೋಗ್ತೀನಿ ಅಂತಾಳಲ್ಲ, ಅದನ್ನು ಅವನಿಂದ ಯಾಕೋ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಅವಳು ದೂರ ಇರಲಿ ತನ್ನಿಂದ ಎಂದು ಅವನ ಬುದ್ಧಿ ಬಯಸಿದರೆ ಅವಳು ದೂರ ಹೋಗುವುದನ್ನು ಅವನ ಹೃದಯ ಸಹಿಸುತ್ತಿಲ್ಲ. ಯಾತನೆ, ಸಹಿಸಲಾರದ ಯಾತನೆಯಿಂದ ಕನಲಿ ಹೋಗಿದ್ದ ಆಯುಷ್ ಆಚಾರ್ಯ. ಅವನ ಈ ಪರಿಯ ವರ್ತನೆಗೆ ಚಲಿಸಿ ಹೋಗಿದ್ದಳು ನೋವಿನಿಂದ ಕುಂಕುಮ. ಅವನ ಹಿಡಿತದಲ್ಲಿದ್ದ ಅವಳ ದುಂಡುಗೆನ್ನೆ ಕೆಂಪಾಗಿ ಹೋಗಿತ್ತು, ವಿಪರೀತವಾಗಿ ನೋಯುತ್ತಿತ್ತು. ಅದಕ್ಕಿಂತ ಹೆಚ್ಚಿನ ನೋವು, ಸಂಕಟ ಅವನ ಮಾತಿನಿಂದ ಆಗಿತ್ತು ಅವಳಿಗೆ. ಯಾಕೆ ಯಾಕೆ ಸರ್ ನನಗೆ ಇಷ್ಟು ಹಿಂಸೆ ಮಾಡ್ತಾ ಇದ್ದೀರಾ? ನಾನೇನು ಅಂತ ತಪ್ಪು ಮಾಡಿದ್ದೀನಿ ಹೇಳಿ? ನಾನು ನಿಮ್ಮಿಂದ ದೂರ ಹೋಗ್ತೀನಿ ಅಂದರೂ ನನ್ನ ಬಿಡ್ತಿಲ್ಲ. ನನ್ನ ಪಾಡಿಗೆ ನಾನು ಇದ್ದರೂ ನಿಮಗೆ ನೋಡೋಕ್ಕಾಗಲ್ಲ. ಹೇಳಿ, ನಾನೇನು ಮಾಡಲಿ ಹೇಳಿ ಸರ್? ನೀವೇ ಹೇಳಿ. ಎಲ್ಲಿ ಹೋಗಿ ಸಾಯಲಿ? ದಿನವೂ ಹೀಗೆ ಹಿಂಸೆ ನೋವು ಅನುಭವಿಸಿ ಸಾಯೋದಕ್ಕಿಂತ ಒಂದೇ ಸಲ ಹೋಗ್ಬಿಡ್ತೀನಿ. ನನಗಂತೂ ಹಿಂದೆ ಮುಂದೆ ಯಾರೂ ಇಲ್ಲ. ಅವಳೋರಂತೂ ಮೊದಲೇ ಇಲ್ಲ. ಮಂದ ಮಂದ 4 ದಿನ ಅಳ್ಬೋದು. ಆಮೇಲೆ ನಿಧಾನವಾಗಿ ಅವಳೂ ಮರೀತಾಳೆ. ನನ್ನ 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 ಗುಬ್ಬಿ ಇದ್ದಾಳೆ ಪಾಪ, ಚಿಕ್ಕದು ಅದಿನ್ನು. ನಾನು ಹೋದ ಮೇಲೆ ಅವಳನ್ನು ಮಾತ್ರ ಕೈ ಬಿಡಬೇಡಿ. ಇದೊಂದು ಉಪಕಾರ ಮಾಡಿಬಿಡಿ ಸಾಕು. ನೆಮ್ಮದಿಯಾಗಿ ಹೋಗ್ಬಿಡ್ತೀನಿ ನಾನು. ಅವನ ಕಾಲ ಬಳಿಯಲ್ಲಿಯೇ ಕುಳಿತು ಬಿಕ್ಕಳಿಸಿ ಅಳುತ್ತಿತ್ತು ಹುಡುಗಿ. ಥಟ್ಟನೆ ಎದ್ದವಳೇ, ಈಗೇನು ಸರ್ ನಿಮಗೆ? ನಾನು ಇಲ್ಲಿಂದ ಹೋಗ್ಬೇಕಲ್ವಾ? ಹೋಗ್ತೀನಿ ನಾನು ನಿಮಗೆ ಪೆಟ್ಟಾಗದಲ್ಲ, ಅದು ನನ್ನಿಂದನೇ ಅಲ್ವಾ? ಅದಕ್ಕೆ ಮಾತ್ರೆ ಕೊಟ್ಟೋಗೋಣ ಅಂತ ಬಂದಿದ್ದೆ ಅಷ್ಟೇ ಸರ್. ಆದರೆ ನೀವು ಜ್ವರ ಬಂದಿತ್ತು ನರಳುತ್ತಿದ್ರಲ್ಲ, ಹಾಗೆ ಹೋಗೋಕ್ಕೆ ಮನಸ್ಸು ಬರಲಿಲ್ಲ ಅದಕ್ಕೆ ಎಂದು ಕಣ್ಣೀರು ಒರೆಸಿಕೊಂಡವಳೇ ಅಳುತ್ತಲೇ ಅವನ ಪಕ್ಕ ತಾನು ತಂದಿದ್ದ ಮಾತ್ರೆ ಬ್ರೆಡ್ ಇಟ್ಟು ಅವನಿಗೆ ಬೆನ್ನು ಹಾಕಿದ್ದಳು ಹುಡುಗಿ. ನೋನೋ, ಹೋಗ್ತಿದ್ದಾಳ ಹುಡುಗಿ. ಇನ್ನೂ ತನ್ನಿಂದ ಸಹಿಸಲಾಗದು ಎನಿಸಿತ್ತು ಅವನಿಗೆ. ನಶೆಯ ಪ್ರಭಾವವೋ, ಅವನ ಸುಪ್ತ ಮನಸ್ಸಿನ ಬಯಕೆಯೋ, ಅಂತೂ ಅವಳು ತನ್ನಿಂದ ದೂರ ಹೋಗುವುದನ್ನು ಸಹಿಸಲಾರದಾಗಿದ್ದ ಅವನು. ಅವಳ ಸನಿಹ ಬಯಸುತ್ತಿದ್ದಾನೆ ಅವನು. ಸರ್ರನೆ ಎದ್ದವನೇ ತನಗೆ ಬೆನ್ನು ಹಾಕಿ ಹೊರಟವಳನ್ನು ಬರಸೆಳೆದು ಅಪ್ಪಿ ತನ್ನೆದೆಗೆ ಒತ್ತಿಕೊಂಡು ಬಿಟ್ಟಿದ್ದ ಆಯುಷ್ ಆಚಾರ್ಯ. ಐ ಆಮ್ ಸಾರಿ. ಐ ಆಮ್ ವೆರಿ ಸಾರಿ ರಿಯಲಿ. ನನಗೆ ಅದೇನಾಗ್ತಾ ಇದೆಯೋ ನನಗೇ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಡೋಂಟ್ ಕ್ರೈ, ಡೋಂಟ್ ಗೋ ಪ್ಲೀಸ್. ತನ್ನೆದೆಯೊಳಗೆ ಹುಡುಗಿ ಅಳುತ್ತಿದ್ದವಳ ಹಣೆಗೆ ಮೃದುವಾಗಿ ತುಟಿ ಸೋಕಿಸಿದ್ದ ಅವನಿಗರಿವಿಲ್ಲದೆಯೇ ಆಯುಷ್. ಅವನಿಗೂ ಕಣ್ತುಂಬಿ ಬಂದಿತ್ತು. ಕಣ್ಣು ಮುಚ್ಚಿ ಈ ಗಳಿಗೆಯನ್ನು ಆಸ್ವಾದಿಸುತ್ತಿದ್ದ ಅವನು. ಅವನ ಬೆಚ್ಚನೆಯ ಮುತ್ತಿಗೆ ಸಣ್ಣಗೆ ನಡುಗಿದ ಹುಡುಗಿ ಸರ್ರನೆ ಅವನಿಂದ ದೂರ ಸರಿದಿದ್ದಳು. ಅವನೇನೋ ನಶೆಯಲ್ಲಿ ಏನು ಮಾಡ್ತಿದ್ದೀನಿ ಎಂಬ ಅರಿವಿಲ್ಲದೆ ಅವಳನ್ನು ಅಪ್ಪಿದ್ದ. ಆದರೆ ಅವಳು ಪೂರ್ತಿಯಾಗಿ ಎಚ್ಚರವಾಗಿಯೇ ಇದ್ದಳಲ್ಲ. ಅವನ ಯಾವ ಮಾತನ್ನೂ ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ ಅವಳು. ಕಣ್ಮುಚ್ಚಿ ಮೈಮರೆತಿದ್ದವನು ಅವಳು ತನ್ನನ್ನು ನೂಕಿ ದೂರ ಸರಿದಾಗ ಬೆಚ್ಚಿದಂತೆ ಕಣ್ಣು ತೆರೆದು ಅವಳನ್ನೇ ನೋಡಿದ್ದ ಅಮಾಯಕ ದೃಷ್ಟಿಯಿಂದ.
ನೀ ನೀವು ಏನಾರ ಮಾಡ್ಕೊಳ್ಳಿ ಸರ್, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಮಾತ್ರೆ ತಿಂಡಿ ತಿಂದಾರ ತಿನ್ನಿ, ಬುಟ್ಟಾರ ಬುಡಿ, ನಿಮ್ಮಿಷ್ಟ. ಅಷ್ಟಕ್ಕೂ ನನಗೂ ನಿಮಗೂ ಇರೋ ಸಂಬಂಧ ಬರೀ ಬಾಸ್ ವರ್ಕರ್ ಸಂಬಂಧ ಅಷ್ಟೇ. ಅದು ಇಲ್ಲಿಂದ ಹೋಗೋವರೆಗೆ ಮಾತ್ರ. ಹೋದ್ಮೇಲೆ ನಾನ್ಯಾರೋ ನೀವ್ಯಾರೋ, ನಾನಂತೂ ಇರಲ್ಲ ನಕ್ಷತ್ರದಲ್ಲಿ ಎಂದವಳೇ ತಿರುಗಿ ನಡೆದಿದ್ದಳು ಬಾಗಿಲಿನತ್ತ. ಕುಂಕುಮ ಇಷ್ಟು ಹೊತ್ತಿನವರೆಗೂ ಮೈಮರೆತು ಯಾವುದೋ ಲೋಕದಲ್ಲಿ ಇದ್ದವನಿಗೆ ಈಗ ಎಚ್ಚರವಾಗಿತ್ತು. ಛೇ, ಏನು ಮಾಡಿದೆ ನಾನು? ಏನು ಮಾಡ್ತಾ ಇದ್ದೆ? ನನಗೆ ನನಗೆ ಇಂಥ ಹುಡುಗಿಯರ ಬಗ್ಗೆ ಎಲ್ಲ ಗೊತ್ತಿತ್ತು. ನಾನು ಮತ್ತೆ ಕೋಪದಿಂದ ದವಡೆ ಬಿಗಿದ ಆಯುಷ್ ಆಚಾರ್ಯ. ಸ್ಟಾಪ್ ಸ್ಟಾಪ್ ದೇರ್ ಎಂದು ಆರ್ಡರ್ ಮಾಡಿದವನು ನಡೆಯಲಾಗದಿದ್ದರೂ ಅವಳತ್ತ ನಡೆದಿದ್ದ. ಅವಳು ಅವನ ಮುಂದೆಯೇ ಇಟ್ಟು ಹೋಗಿದ್ದ ಬ್ರೆಡ್ ಸ್ಯಾಂಡ್ವಿಚ್ ಮತ್ತು ಟ್ಯಾಬ್ಲೆಟ್ ಕೈಯಲ್ಲಿ ಹಿಡಿದು ಅವಳ ಮುಂದೆ ನಿಂತವನು, ಯು ಡೋಂಟ್ ವರಿ, ನೀನೇನು ನನ್ನ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಈ ಆಯುಷ್ ಆಚಾರ್ಯ ಯಾರು ಇಲ್ಲದೆಯೂ ಬದುಕಬಲ್ಲ. ನನಗೆ ನನಗೆ ಯಾರ ಅವಶ್ಯಕತೆಯೂ ಇಲ್ಲ. ಅದು ನಿಮ್ಮಂಥವರು ನೆವರ್. ಹಾಂ, ಹಾಗೆ ನೀನು ಗಿಲ್ಟ್ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಇವೆಲ್ಲ ನಿನ್ನಿಂದನೇ ಆಗಿದ್ದು ಅಂತ ಒಂದು ನೆನ್ಪಿಟ್ಕೋ. ನಿನ್ನ ಜಾಗದಲ್ಲಿ ಯಾವುದೇ ಹುಡುಗಿ ಇದ್ದರೂ ನಾನು ಇದನ್ನೇ ಮಾಡ್ತಿದ್ದೆ. ಗಾಟ್ ಇಟ್? ಹಾಂ, ಒನ್ ಮೋರ್ ಥಿಂಗ್, ನೀನು ನಕ್ಷತ್ರದ ಎಂಪ್ಲಾಯ್ ಅಷ್ಟೇ. ನೀನೇ ಹೇಳಿದ ಹಾಗೆ ನಮ್ಮ ಸಂಬಂಧ ಅಲ್ಲಿಯವರೆಗೆ ಮಾತ್ರ. ಅದನ್ನು ನೀನು ಚೆನ್ನಾಗಿ ತಿಳ್ಕೊಂಡ್ರೆ ಒಳ್ಳೆಯದು. ನನ್ನಿಂದ ಆದಷ್ಟು ದೂರನೇ ಇದ್ಬಿಡು. ಹಾಗೆ ನನ್ನ ಮಗಳಿಂದನೂ ದೂರನೇ ಇರು. ಅವಳು ನಿನ್ನ ಹಚ್ಕೊಳ್ಳೋದು, ನೀನು ನೀನು ಅವಳಿಗೆ ಕಾಣಿಸದೆ ಅವಳು ಅಳೋದು, ನೀನು ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗೋದು, ನಾನು ಅವಳನ್ನು ಸಂಭಾಳಿಸಲಾಗದೆ ಪರದಾಡೋದು. ಓ ಗಾಡ್, ಇವೆಲ್ಲ ಬೇಕಾ ನನಗೆ? ಬೆಟರ್ ನೀನು ನಮ್ಮಿಂದ ದೂರನೇ ಇದ್ಬಿಡು ಎಂದವನು ಸೀದಾ ಮತ್ತೆ ಸೋಫಾದತ್ತ ತಡವರಿಸುತ್ತಲೇ ನಡೆದು ಸ್ಯಾಂಡ್ವಿಚ್ ಬಾಯಿಗೆ ಹಾಕಿದ್ದ. ನೋಡ್ದೆ ತಾನೇ, ನಾನೇ ತಿಂತಿದ್ದೀನಿ ನನ್ನ ಕೈಯಾರೆ. ನನಗ್ಯಾರ ಸಹಾಯದ ಅವಶ್ಯಕತೆಯೂ ಇಲ್ಲ. ನೀನು ಕೊಟ್ಟ ಟ್ಯಾಬ್ಲೆಟ್ ಕೂಡ ನುಂಗ್ತೀನಿ. ನಿನಗೆ ಬೇಕಾಗಿರೋದು ಅಷ್ಟೇ ತಾನೇ? ಮುಗಿತಲ್ಲ? ದೆನ್ ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಹೋಗು ಹೋಗು ಇಲ್ಲಿಂದ ಎಂದು ಜೋರಾಗಿ ಹೇಳಿದವನು, ನೀನು ಯಾವತ್ತಿದ್ರೂ ಹೋಗೋಳೆ ಅಲ್ವಾ? ಬೆಟರ್ ಈಗಲೇ ಹೋಗು ಎಂದು ಗೊಣಗಿಕೊಂಡ ಸಣ್ಣದಾಗಿ. ಅವನನ್ನೇ ನೋಡುತ್ತಾ ಅವನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರುವವಳಿಗೆ, ನೀನು ನನ್ನ ಎಂಪ್ಲಾಯ್ ಅಷ್ಟೇ ನಮ್ಮ ಸಂಬಂಧ ಎಂದಿದ್ದನ್ನು ಯಾಕೋ ಸಹಿಸಲಾಗಿರಲಿಲ್ಲ. ವಿಪರೀತ ನೋವಾಗಿತ್ತು ಅವಳಿಗೆ. ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ಆಡಿದ್ದು ಆ ಮಾತನ್ನು ಎನ್ನುವುದು ಮರೆತಂತಿದ್ದಳು ಹುಡುಗಿ. ಹಾಂ, ನನಗ್ಯಾಕೆ ಬೇಜಾರಾಗಬೇಕು? ನಿಜಾನೇ ಹೇಳ್ತಾ ಇದೆ ಅಲ್ವಾ ದೊರೆ? ಹೇಳಿ ಕೇಳಿ, ಇದು ನಕ್ಷತ್ರ ಲೋಕದ ಸೃಷ್ಟಿಕರ್ತ, ಸಾಮ್ರಾಟ. ನಾನ್ಯಾವ ಮೂಲೆಗೆ ಇದರ ಮುಂದೆ? ನನಗೂ ಇದೇಯ ಬೇಕಾಗಿರೋದಲ್ವಾ? ಆದರೆ ಗೊಂಬೆಯಿಂದನೂ ದೂರ ಇರುವಂಥದ್ದಲ್ಲ ದೊರೆ. ಹಾಂ, ಅನ್ನದೇ ಏನು? ಅವರ ಮಗಳೇ ಅಲ್ವೇ? ಅವರಿಗೆ ಎಲ್ಲ ಹಕ್ಕು ಅದೇ ಹೇಳಕ್ಕೆ. ಅವರ ಇಷ್ಟ ಅದು. ನಿಮ್ಮ ಮಗಳನ್ನು ನಾನು ನೋಡ್ತೀನಿ ಅನ್ನೋಕ್ಕಾಗುತ್ತಾ? ಇಲ್ಲ ತಾನೇ? ಹಂಗೆ ನೋಡಿದ್ರೆ ಅದೇ ಸರಿ. ನಾನು ಇಷ್ಟು ದಿನ ಎಷ್ಟು ಹೊತ್ತು ಆ ಮಗು ಹತ್ರ ಇರೋಕ್ಕಾಯ್ತದೆ? ನಾನು ಇವರ ಕಂಪನಿಗೆ ಟಾಟಾ ಹೇಳ್ಬಿಟ್ಟು ಹೋಯ್ತಾ ಇದ್ದೀನಿ. ಇನ್ನೆಲ್ಲಿ ಗೊಂಬೆನ ನೋಡಲಿ, ಮುದ್ದು ಮಾಡಲಿ? ಇವರೇಳದೇ ಸರಿ. ನಾನೇ ಎಲ್ಲದರಿಂದವ ದೂರ ಹೊಂಟೋಯ್ತೀನಿ ಎಂದುಕೊಂಡವಳ ಕಂಗಳು ಯಾಕೋ ತುಂಬಿ ಬಂದಿದ್ದವು. ಅವಳಿಗೆ ಅರಿವಿಲ್ಲದೆಯೇ ದುಂಡುಗೆನ್ನೆಯನ್ನು ಸೋಕುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡಿದ್ದಳು ಕುಂಕುಮ ಸರ್ರನೆ, ಅವನ ಕಣ್ಣಿಗೆ ಕಾಣಬಾರದು ಎಂಬ ಉದ್ದೇಶದಿಂದ. ಆದರೆ ಅದು ಅವನ ಕಣ್ಣಿಗೆ ಕಂಡುಬಿಟ್ಟಿತ್ತು. ಕಣ್ಣು ಸಂಕುಚಿಸಿ ಅವಳನ್ನೇ ನೋಡಿದ್ದ. ಯಾಕೆ ಹೇಳ್ತಿದ್ದಾಳೆ ಹುಡುಗಿ? ಖುಷಿಯಾಗಬೇಕಲ್ವಾ ಇವಳಿಗೆ? ನನ್ನ ಕಾಟದಿಂದ ಮುಕ್ತಿ ಸಿಗ್ತಿದೆ ಅವಳು ಬಯಸಿದಂತೆ ಅಂತ ಎಂದುಕೊಂಡವನು, ಯಾಕೆ ಕಣ್ಣೀರು? ಓ, ಖುಷಿಯ ಕಣ್ಣೀರು ಇರಬೇಕಲ್ವಾ? ಇರಲೇಬೇಕು ಬಿಡು. ಆದರೆ ಅಷ್ಟೊಂದು ಖುಷಿ ಪಡಬೇಡ. ನಿನ್ನನ್ನು ನನ್ನ ಕಣ್ಮುಂದೆ ಬರಬೇಡ, ದೂರ ಇರು ಅಂತ ಅಷ್ಟೇ ಹೇಳ್ತಿರೋದು ನಾನು. ನನ್ನ ಕಂಪನಿಯಿಂದ ನಿನ್ನ ಬಿಡುಗಡೆ ನಾನು ಬಯಸಿದಾಗ ಮಾತ್ರ. ಡೂ ಯು ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಎಂದು ಸೊಟ್ಟ ನಗು ನಕ್ಕಿದ್ದ ಆಯುಷ್ ಆಚಾರ್ಯ. ಕೈ ನಡುಗುತ್ತಿದ್ದರಿಂದಲೋ ಅಥವಾ ಅರ್ಧಂಬರ್ಧ ನಶೆಯ ಪ್ರಭಾವವೋ ಅವನು ಹಿಡಿದಿದ್ದ ಪ್ಲೇಟ್ ಕೈಜಾರಿ ಫಳ್ಳೆಂದು ಒಡೆದು ಹೋಗಿತ್ತು. ಸದ್ದಿಗೆ ಯಾವುದೋ ಯೋಚನೆಯಲ್ಲಿದ್ದ ಕುಂಕುಮ ಕೂಡ ಬೆಚ್ಚಿ ಎರಡು ಕೈಯಿಂದ ಕಿವಿ ಮುಚ್ಚಿಕೊಂಡಿದ್ದಳು, ಕಣ್ಣು ಮುಚ್ಚಿ. ಅವಳತ್ತ ನೋಡುತ್ತಿದ್ದವನು ಮತ್ತದೇ ಸೊಟ್ಟ ನಗು ನಕ್ಕಿದ್ದ. ಇದು ಜಸ್ಟ್ ಒಂದು ಪ್ಲೇಟ್ ಅಷ್ಟೇ ಒಡೆದು ಹೋಗಿದ್ದು. ಇದೇ ರೀತಿ ನಮ್ಮ ಜೀವನನೇ ಚೂರು ಚೂರು ಮಾಡಿ ಹೋಗ್ಬಿಡ್ತಾರೆ. ತಾವೇನೋ ಮಾಡಿದ್ದೀವಿ ಅಂತ ತಿರುಗಿ ಕೂಡ ನೋಡದೆ. ಗೊತ್ತಾ ನಿಂಗೆ? ತಾವು ಮಾಡಿದ ಕರ್ಮಕ್ಕೆ ಪಶ್ಚಾತ್ತಾಪ ಕೂಡ ಇರಲ್ವಲ್ಲ. ಅದೇ ನನಗೆ ಸ್ಟ್ರೇಂಜ್ ಅನಿಸೋದು. ಮನುಷ್ಯ ಎಷ್ಟು ಸ್ವಾರ್ಥಿ ಅಲ್ವಾ?
ತನ್ನನ್ನು ಕೊಚ್ಚೆಯಿಂದ ಮೇಲೆತ್ತಿದವನನ್ನೇ ಮೇಲಿಂದ ಕೆಳಗೆ ದೂಡಿ ಮುಗಿಸಿಬಿಡ್ತಾನೆ ತನ್ನ ಸ್ವಾರ್ಥಕ್ಕೆ. ಜಿಂದಗಿ, ಲೈಫ್, ಜೀವನದಲ್ಲಿ ಸ್ವಾರ್ಥಿ, ಕೇವಲ ಸ್ವಾರ್ಥಿ ಮಾತ್ರ ಮುಂದೆ ಬರಬಲ್ಲ. ಒಬ್ಬ ಪ್ರಾಮಾಣಿಕ ಮುಗ್ಧ ಮನಸ್ಸಿನವನು ಎಂದಿಗೂ ಮುಂದೆ ಬರಲ್ಲ. ಯಾಕೆ ಹೇಳು? ಮುಂದೆ ಬರೋದಕ್ಕೆ ಇಂಥ ಜನಗಳು ಬಿಡಲ್ಲ. ತಡೆದು ಮಾತನಾಡುತ್ತಿದ್ದ. ಅವನ ಮಾತಿನ ತಲೆಬುಡವೂ ಅರ್ಥವಾಗಿರಲಿಲ್ಲ ಹುಡುಗಿಗೆ. ಕಣ್ಣು ಕಿವಿ ಗಟ್ಟಿಯಾಗಿ ಮುಚ್ಚಿ ನಿಂತಿದ್ದವಳ ಅತಿ ಸನಿಹದಲ್ಲಿದ್ದ ಅವನು. ಅವಳ ಎಡೆಮೂಗಿನಲ್ಲಿದ್ದ ಬಂಗಾರದ ರಿಂಗ್ ಯಾಕೋ ವಿಪರೀತ ಸೆಳೆದು ಬಿಟ್ಟಿತ್ತು ಅವನನ್ನು. ಮೃದುವಾಗಿ ಸವರಿದ್ದ ಅವಳ ಮೂಗಿನಲ್ಲಿದ್ದ ಚಿಕ್ಕ ರಿಂಗನ್ನು ಬೆಚ್ಚಿ ಕಣ್ತೆರೆದಿದ್ದಳು ಹುಡುಗಿ. ಅವನನ್ನು ತನ್ನ ಅಷ್ಟು ಸನಿಹದಲ್ಲಿ ನೋಡಿ ಗಾಬರಿಯಿಂದ 2 ಹೆಜ್ಜೆ ಹಿಂದೆ ಹಾಕಿದವಳು. ಅವನ ಹಿಂದೆ ಅಕಸ್ಮಾತ್ತಾಗಿ ನೋಡಿದವಳು ಗಾಬರಿಯಿಂದ ಅತ್ತ ಓಡಿದ್ದಳು. ಹೇಯ್ ಗೊಂಬೆ, ಬರಬೇಡ, ಅಲ್ಲಿ ಕಾಲು ಹಾಕಬೇಡ, ಅಬ್ಬು ಆಗುತ್ತೆ ಬಂಗಾರ, ಅಲ್ಲೇ ಇರು, ನಾನು ಬರ್ತೀನಿ ಎನ್ನುತ್ತಲೇ ನಿದ್ದೆಗಣ್ಣಿನಲ್ಲಿ ಎದ್ದು ಬಂದಿದ್ದ ಮುದ್ದು ನಾಟ್ಯಾಳತ್ತ ಧಾವಿಸಿದಳು ಕುಂಕುಮ. ಅವಳ ಮಾತು ಕೇಳಿ ಎಚ್ಚೆತ್ತವನು ತಾನೂ ಗಾಬರಿಯಾಗಿದ್ದ ಆಯುಷ್. ತಾನೂ ಮಗಳತ್ತ ಓಡಿದ್ದ. ಆಯುಷ್ ಪ್ಲೇಟ್ ಬೀಳಿಸಿದ್ದ ಶಬ್ದಕ್ಕೆ ಎಚ್ಚರವಾಗಿ ಹೊರಗೆ ಬಂದು ಬಿಟ್ಟಿತ್ತು ಮಗು, ನಿದ್ದೆಗಣ್ಣಿನಲ್ಲಿ ಕಣ್ಣುಜ್ಜುತ್ತಾ. ಗಾಜಿನ ಚೂರುಗಳು ನೆಲದ ಮೇಲೆಲ್ಲ ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದವು. ಅಲ್ಲಿ ಪುಟ್ಟ ಕಂದ ಅದರತ್ತಲೇ ಹೆಜ್ಜೆ ಇಡುತ್ತಿತ್ತು. ಅದನ್ನು ನೋಡಿದ್ದಳು ಪುಣ್ಯಕ್ಕೆ ಕುಂಕುಮ. ಆಕೋ ಬಂಗಾರ, ಎದ್ದಿದ್ದು ನೀನು? ಪಾಚಿ ಮಾಡಿದ್ದೆ ಅಲ್ವಾ ಚಿನ್ನಿ ಎನ್ನುತ್ತಾ ಮಗುವನ್ನು ತನ್ನ ತೆಕ್ಕಿಗೆ ತೆಗೆದುಕೊಂಡಿದ್ದಳು ಹುಡುಗಿ. ಅವಳು ತನ್ನ ಮಗಳನ್ನು ಎತ್ತಿ ಮುದ್ದುಗರೆಯುತ್ತಿದ್ದುದನ್ನು ನೋಡಿದರೆ ಎಂಥದ್ದೋ ಹೇಳಲಾಗದ ಅವ್ಯಕ್ತ ಭಾವ ಅವನ ಎದೆಯೊಳಗೆ. ಸ್ವಲ್ಪ ಸಮಯ ಮಾತ್ರ. ಮತ್ತೆ ಏನೋ ನೆನಪಾಗಿ ನಿಡಿದಾದ ಉಸಿರು ಬಿಟ್ಟಿದ್ದ ಆಯುಷ್ ಆಚಾರ್ಯ ತಲೆ ಅತ್ತಿತ್ತ ಆಡಿಸಿ. ಆ ಮಗುವೂ ಅಷ್ಟೇ ನಿದ್ದೆಗಣ್ಣಿನಲ್ಲಿಯೂ ಹುಡುಗಿಯನ್ನು ಗುರುತಿಸಿ ಅಕ್ಕ ಎಂದು ತುಟಿಯರಳಿಸಿತ್ತು ಮತ್ತು ಮುದ್ದುಕ್ಕಿ ಬಂದಿತ್ತು ಕುಂಕುಮಾಗೆ ತನ್ನ ಗೊಂಬೆಯ ಮೇಲೆ. ಅವಳ 2 ಕೆನ್ನೆಗಳನ್ನು ಮುದ್ದಿಸಿದ್ದಳು ಹುಡುಗಿ. ಅಷ್ಟರಲ್ಲಿ ಅತ್ತ ಬಂದಿದ್ದ ಆಯುಷ್, ಚಿನ್ನುಮರಿ, ಕಮ್ ಹಿಯರ್ ಮೈ ಡಾಲ್ ಎಂದು ತನ್ನ ಮಗಳನ್ನು ಎತ್ತಿಕೊಳ್ಳಲು ಕೈ ಚಾಚಿದ್ದ. ಅವನನ್ನೇ ಕಣ್ಣು ಸಂಕುಚಿಸಿ ನೋಡಿ ಮುಖ ಮುರಿದಿದ್ದಳು ಕುಂಕುಮ. ಈ ದೊರೆನೇ ನಿಂತ್ಕೊಳ್ಳೋಕ್ಕಾಗದೆ ಅತ್ತಿತ್ತ ವಾಲಾಡ್ತಾವ್ರೆ. ಇವರೇ ಎಲ್ಲಿ ಬಿದ್ದೋಗ್ಬಿಡ್ತಾರೇನೋ ಅಂತವ ನಾನು ಜೀವ ಕೈಯಲ್ಲಿ ಹಿಡ್ಕೊಂಡು ನೋಡ್ತಾ ಇದ್ದರೆ ಇವರು ಗೊಂಬೆನ ಬೇರೆ ಎತ್ಕೊತಾರಂತೆ, ಜೊತೆಗೆ ಕೈಗೆ ಬೇರೆ ಗಾಯ ಆಗದೆ ಹೆಂಗೆ ಎತ್ಕೊಂಡಾರು, ಬುರುಡೆ ಬೇಡವಾ ಎಂದುಕೊಂಡು ಅವಳನ್ನು ತನ್ನ ಕೈಯಿಂದ ಇಳಿಸದೆ ಅವನಿಗೆ ಬೆನ್ನು ಹಾಕಿ, ಬಂಗಾರಿ, ಡಡ್ಡಾಗೆ ಅಬ್ಬು ಆಗಿದೆ ಚಿನ್ನಿ, ಎತ್ಕೊಳ್ಳೋಕ್ಕಾಗಲ್ಲ, ನಾನೇ ನಿನ್ನ ಪಾಚಿ ಮಾಡಿಸ್ತೀನಿ, ಗುಡ್ ಗರ್ಲ್ ಥರ ಮನಿಕಬೇಕು ನೀನು, ಓಕೆನಾ ಎಂದು ಅವಳನ್ನು ಮುದ್ದಿಸಿ ತನ್ನ ಹೆಗಲಿಗೆ ಮಗುವಿನ ತಲೆ ಹಾಕಿ ತಟ್ಟತೊಡಗಿದ್ದಳು ಕುಂಕುಮ. ಹುಡುಗಿ ತನ್ನ ಮಗಳ ಹತ್ತಿರ ತನ್ನ ಬಗ್ಗೆ ಕಾಳಜಿಯ ಮಾತನಾಡಿದ್ದು ಕೇಳಿದವನಿಗೆ, ನನ್ನ ಡ್ಯಾಡಿ ಜಾನಿ ವರು ಬಿಟ್ಟರೆ ನನ್ನ ಬಗ್ಗೆ ಕಾಳಜಿ ತೋರುವ ಒಂದು ಜೀವವೂ ಇದೆ ಈ ಪ್ರಪಂಚದಲ್ಲಿ ಎಂದು ಯೋಚಿಸಿ ಏನೋ ಒಂದು ಬಗೆಯ ಸಮಾಧಾನದ ಭಾವ ಆವರಿಸಿತ್ತು ಮನದ ತುಂಬೆಲ್ಲ. ಮನುಷ್ಯ ಹಾಗೆಯೇ ಅಲ್ಲವೇ? ತನ್ನ ಹತ್ತಿರ ಇಲ್ಲದೇ ಇರುವುದನ್ನೇ ಅತಿಯಾಗಿ ಬಯಸುತ್ತಾನೆ. ಇರುವುದೆಲ್ಲವ ಬಿಟ್ಟು ಇರದುದರೆಗೆ ತುಡಿಯುವುದೇ ಜೀವನ ಎನ್ನುವುದು ಎಷ್ಟು ಸತ್ಯವಾದ ಮಾತು. ಆಯುಷ್ ಆಚಾರ್ಯ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಆಸ್ತಿ, ಅಂತಸ್ತು, ಹೆಸರು, ರೂಪ ಎಲ್ಲವೂ ಇದೆ ಅವನ ಹತ್ತಿರ. ಆದರೆ ಯಾವ ಸ್ವಾರ್ಥವೂ ಇಲ್ಲದೆ ನಿರ್ಮಲವಾಗಿ ಕಾಳಜಿ ಮಾಡುವವರು ಹುಡುಕಿದರೂ ಸಿಗುವುದು ಕಷ್ಟ ಎನಿಸಿತ್ತು ಅವನಿಗೆ. ಎಲ್ಲರೂ ಸ್ವಾರ್ಥಿಗಳು, ಮತಲಬಿಗಳು, ತಮ್ಮ ಲಾಭ ಇದ್ದರೆ ಮಾತ್ರ ಹತ್ತಿರ ಬರುವವರು ಅಷ್ಟೇ. ಯೋಚಿಸಿದವನ ದವಡೆ ಬಿಗಿಯಿತು ಮತ್ತೆ ಕೋಪದಿಂದ. ಎಸ್, ಎಲ್ಲರೂ ಸ್ವಾರ್ಥಿಗಳೇ. ಈ ಹುಡುಗಿಯೇನೂ ಇದಕ್ಕೆ ಹೊರತಲ್ಲ. ಇವಳೇನು ಮೇಲಿನಿಂದ ಉದುರಿದಾಳ? ಇಲ್ಲ ತಾನೇ. ಇವಳು ಕೂಡ ಅವಳಂತೆಯೇ ಮಿಡಲ್ ಕ್ಲಾಸ್ ಹುಡುಗಿ. ಇವಳಿಗೂ ಅವಳಂತೆಯೇ ಮಹತ್ವಾಕಾಂಕ್ಷೆ ಇದ್ದೇ ಇರುತ್ತದೆ. ಎಸ್, ಹೌ ಸ್ಟೂಪಿಡ್ ಮೀ. ಇಲ್ಯಾರೂ ನನ್ನವರು ಎನ್ನುವರು ಇಲ್ಲ, ಇಲ್ಲವೇ ಇಲ್ಲ. ಎಸ್ ಎಂದುಕೊಂಡವನೇ ಕುಂಕುಮಾಳತ್ತ ದಾಪುಗಾಲು ಹಾಕಿದ್ದ. ಏನು ದೊರೆ, ತಾನು ಸೂಪರ್ ಮ್ಯಾನ್ ಅನ್ಕೊಂಬಿಟ್ಟವ್ರೆ, ಎಷ್ಟು ಮೇಲಿಂದ ಎಗರಿದ್ರೂ ಪೆಟ್ಟೇ ಆಗಲ್ಲ, ಯಾರೇನು ಮಾಡಿದ್ರು ಏನೂ ಆಗಲ್ಲ ತನಗೆ ಅಂತ ಅನ್ಕೊಂಬಿಟ್ಟವ್ರೆ. ನಾನು ಬರೋವಾಗ ಇವ್ರನ್ನ ನೋಡಿ ನನಗೆ ಭಯ ಬಂದ್ಬಿಟ್ಟಿತ್ತು. ಕೈಯಲ್ಲಿ ರಕ್ತ ಬೇರೆ ಸುರಿತಾ ಇತ್ತು. ಇದ್ರತ್ರ ನಿಂತ್ಕೊಳ್ಳೋಕ್ಕೂ ಆಯ್ತಾ ಇರಲಿಲ್ಲ. ಈಗೇನೋ ತೂರಾಡ್ಕೊಂಡಾದ್ರೂ ನಿಂತದೆ. ಈ ಸ್ಥಿತಿನಾಗೆ ಗೊಂಬೆನ ಎಳ್ಕೊಳ್ಳೋಕೆ ಬಂದದೆ ಪುಣ್ಯಾತ್ಮ. ಇದನ್ನೇ ಯಾರಾದರೂ ಬೀಳದೇ ಇರೋ ಹಂಗೆ ಹಿಡ್ಕೋಬೇಕು ಹಂಗವ್ರೆ. ಗೊಂಬೆನ ಬೇರೆ ಎತ್ಕೊಂಡು ಬೀಳಿಸಿದ್ರೆ ಪಾಪ, ಪುಟ್ಟ ಹುಡುಗಿ ಅದು, ಮಾತು ಬೇರೆ ಸರಿಯಾಗಿ ಆಡೋಕ್ಕೆ ಬರೋಕ್ಕಿಲ್ಲ. ಬ್ಯಾಡಪ್ಪ ಬ್ಯಾಡ, ಈ ದೊರೆ ಈ ಗೊಂಬೆಯಿಂದ ದೂರನೇ ಇರಲಿ.
ಎಂದುಕೊಳ್ಳುತ್ತಾ ಅವನಿಗೆ ಬೆನ್ನು ಹಾಕಿ ತನ್ನ ಮೇಲಿದ್ದ ಮಗುವನ್ನು ತನ್ನ ಪಾಡಿಗೆ ತಾನು ತಟ್ಟುತ್ತಿದ್ದಳು ಕುಂಕುಮ. ದಾಪುಗಾಲು ಹಾಕಿ ಅವಳತ್ತ ಬಂದವನೇ ಅವಳ ಕೈಯಿಂದ ತನ್ನ ಮಗಳನ್ನು ಎಳೆದುಕೊಂಡಿದ್ದ. ಒಮ್ಮೆಲೇ ಆದ ಘಟನೆಗೆ ಬೆಚ್ಚಿ ಬಿದ್ದಿದ್ದಳು ಹುಡುಗಿ. ಆ ಪುಟ್ಟ ಮಗು ಕೂಡ ಸಣ್ಣಗೆ ಅಳಲು ಶುರು ಮಾಡಿದ್ದಳು. ಈಗಿನ್ನೂ ನಿದ್ದೆ ಹತ್ತುತ್ತಿತ್ತೇನೋ ಅದಕ್ಕೆ. ಅದಕ್ಕೆ ಬೆಚ್ಚಿತ್ತು ಮಗು. ಶ್ ಶ್ ಡೋಂಟ್ ಕ್ರೈ ಚಿನ್ನುಮ್ಮ, ನಾನು ನಿನ್ನ ಡಡ್ಡ ಕಣೋ, ಅಳ್ಬಾರ್ದು, ನೀನು ಗುಡ್ ಗರ್ಲ್ ಅಲ್ವಾ ಎನ್ನುತ್ತಾ ಮಗಳನ್ನು ಸಮಾಧಾನ ಮಾಡಲು ನೋಡುತ್ತಿದ್ದ ಆಯುಷ್ ಮಗುವನ್ನು ಎತ್ತಿಕೊಂಡು ಅತ್ತಿತ್ತ ತಿರುಗುತ್ತಾ ಸರ್ರನೆ ಅವನ ಎದುರು ಹೋಗಿ ನಿಂತಿದ್ದಳು ಕುಂಕುಮ. ಎರಡೂ ಕೈಗಳನ್ನು ತನ್ನ ಸೊಂಟದ ಮೇಲೆ ಇಟ್ಟುಕೊಂಡು ಕೋಪದಿಂದ ಕೆಂಪಾಗಿ ಅವನನ್ನೇ ನೋಡುತ್ತಾ. ಕೋಪಕ್ಕೆ ಅವಳ ಉಸಿರಾಟದ ವೇಗ ಜೋರಾಗಿತ್ತು. ನಾನ್ಸೆನ್ಸ್ ಅಂತವ ನಂಗೆ ಹೇಳ್ತೀರಾ? ನೀವೇನು ಮತ್ತೆ? ನಿಮಗೆ ಸೆನ್ಸ್ ಇದೆಯಾ? ಅಲ್ಲ, ಪಾಪದ ಮಗು ಅದು, ಮನಿಕತ ಇತ್ತು ತಾನೇ, ಹಿಂಗ್ಯಾಕೆ ಎಳ್ಕೊಂಡಿದ್ದು ನೀವು? ಮೊದಲೇ ನಿಮ್ಮ ಕೈಗೆ ಗಾಯ ಆಗಿ ರಕ್ತ ಸೋರ್ತಾ ಇದೆ ಅಂತವ ನಾನು ಪರದಾಡ್ತಾ ಇದ್ರೆ ನೀವು ಇಂಥದ್ದೇನೋ ಒಂದು ಅವಾಂತರ ಮಾಡ್ಕೋತೀರಾ? ನಿಮ್ಮ ಮಗಳನ್ನ ನಾನೇನು ಎತ್ಕೊಂಡು ಹೋಯ್ತಾ ಇದ್ನ? ಮಲಗಿಸ್ಬಿಟ್ಟು ಹೋಯ್ತಿದ್ದೆ ಅಷ್ಟೇಯಾ ಎಂದು ಅವನಿಗೆ ಗದರಿದ್ದಳು ಹುಡುಗಿ ತನ್ನ ಸ್ಟೈಲಲ್ಲಿ. ತನ್ನನ್ನು ಗದರುತ್ತಿದ್ದ ಹುಡುಗಿಯನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ಆಯುಷ್ ಆಚಾರ್ಯ. ಬಹಳ ಮುದ್ದಾಗಿ ಕಂಡಿದ್ದಳು ಅವನಿಗೆ ಹುಡುಗಿ. ಕೆಂಪಾಗಿದ್ದ ದುಂಡನೆಯ ಮುದ್ದು ಮುಖ, ಅವನನ್ನು ವಿಪರೀತವಾಗಿ ಸೆಳೆಯುವ ಬಂಗಾರದ ಚಿಕ್ಕ ರಿಂಗ್ ಹಾಕಿದ್ದ ಸಂಪಿಗೆಯ ಮೂಗು ಕೂಡ ಕೆಂಪಾಗಿ ಬಿಟ್ಟಿತ್ತು. ಎರಡೂ ಸೊಂಟದ ಮೇಲೆ ಕೈ ಹಾಕಿ ನಿಂತಿದ್ದ ಅವಳ ರೀತಿ, ಮುಖಕ್ಕೆ ಬರುತ್ತಿದ್ದ ಕೂದಲನ್ನು ಆಗಾಗ ಹಿಂದೆ ಹಾಕಿ ಮಾತನಾಡುವ ಅವಳ ಪರಿ, ಕೋಪಕ್ಕೆ ಏರಿಳಿಯುತ್ತಿದ್ದ ಉಸಿರಿಗೆ ತಕ್ಕ ಹಾಗೆ ಲಯಬದ್ಧವಾಗಿ ಏರಿಳಿಯುತ್ತಿದ್ದ ಅವಳ ತುಂಬಿದೆದೆ. ಅಬ್ಬಾ ಎಂದು ಸಣ್ಣಗೆ ಉಸಿರಿ ಸರ್ರನೆ ಅವಳಿಗೆ ಬೆನ್ನು ಹಾಕಿದ್ದ ಆಯುಷ್ ಆಚಾರ್ಯ. ಬೆವತು ಬಿಟ್ಟಿದ್ದ ಅವನು. ಮೊದಲೇ ತೂರಾಡುತ್ತಿದ್ದವನ ಕೈಕಾಲೆಲ್ಲ ಅವನ ಮನಸ್ಸಿನ ತುಮುಲಕ್ಕೆ ತಲ್ಲಣಕ್ಕೆ ನಡುಗತೊಡಗಿದ್ದವು. ತತ್ತರಿಸಿ ಹೋಗಿಬಿಟ್ಟಿದ್ದ ಆಯುಷ್. ಹೀಗೆಯೇ ಇವಳು ತನ್ನ ಎದುರು ಇದ್ದರೆ ತನ್ನ ಮನಸ್ಸಿನ ಭಾವನೆಗಳಿಗೆ, ದೇಹದ ಬಯಕೆಗಳಿಗೆ ಕಡಿವಾಣ ಹಾಕುವುದು ಸಾಧ್ಯವೇ ಇಲ್ಲ ಎಂದು ಪಕ್ಕಾ ಆಗಿಬಿಟ್ಟಿತ್ತು ಅವನಿಗೆ. ಮೊದಲೇ ಅರ್ಧ ನಶೆಯಲ್ಲಿದ್ದ ಅವನು. ಮನಸ್ಸು ಅವನ ಹಿಡಿತದಲ್ಲಿ ಪೂರ್ತಿಯಾಗಿ ಇಲ್ಲ. ತನ್ನಿಂದ ಆದಷ್ಟು ಅವಳಿಂದ ದೂರ ಇರಿಸಲು ಪ್ರಯತ್ನ ಪಡುತ್ತಿದ್ದ ಆಯುಷ್ ಆಚಾರ್ಯ. ಈಗಂತೂ ಅವಳನ್ನು ತನ್ನ ಅತಿ ಸನಿಹದಲ್ಲಿ ಈ ರೂಪದಲ್ಲಿ ನೋಡುತ್ತಿದ್ದವನ ಮನಸ್ಸು ಹಿಡಿತ ತಪ್ಪುತ್ತಿತ್ತು. ಅವಳನ್ನು ಬಾಚಿ ತಬ್ಬಿ ಮನಸಾರ ಮುದ್ದಿಸುವ ಬಯಕೆಯಾಗುತ್ತಿತ್ತು ಅವನಿಗೆ. ಅಕ್ಕ ಎಂದು ಸಣ್ಣಗೆ ಅಳುವ ಮಗಳ ಧ್ವನಿ ಅವನನ್ನು ಈ ಲೋಕಕ್ಕೆ ಕರೆತಂದಿತ್ತು. ದೀರ್ಘ ಬಿಸಿಯುಸಿರು ಹೊರಹಾಕಿ ತಲೆ ಕೊಡವಿದ ಆಯುಷ್ ಆಚಾರ್ಯ. ಹುಡುಗಿಗಂತೂ ಹುಚ್ಚು ಪಕ್ಕ, ನನ್ನನ್ನು ಕೂಡ ಹುಚ್ಚನನ್ನಾಗಿ ಮಾಡ್ತಿದೆ ಇದು ಎಂದುಕೊಂಡು ತನ್ನ ಉಸಿರಿನ ಏರಿಳಿತವನ್ನು ಸಂಭಾಳಿಸಲು ಹೆಣಗುತ್ತಿದ್ದ ಆಯುಷ್. ಕಾಲು ಅವನ ಹಿಡಿತಕ್ಕೂ ಸಿಗದೆ ಸಣ್ಣಗೆ ನಡುಗುತ್ತಿದೆ. ಹಣೆಯ ಮೇಲೆಲ್ಲ ಸಣ್ಣಗೆ ಬೆವರು ಸಾಲುಗಟ್ಟಿತ್ತು ಅವನಿಗೆ. ಸರ್ರನೆ ಹೋಗಿ ಸೋಫಾದ ಮೇಲೆ ಕುಳಿತು ಅಳುತ್ತಿರುವ ಮಗಳನ್ನು ಸಮಾಧಾನ ಮಾಡಲು ನೋಡಿದ್ದ ಅವನು. ಅಪ್ಪಿತಪ್ಪಿಯೂ ಹುಡುಗಿಯ ಕಡೆಗೆ ಕಣ್ಣು ಹಾಯಿಸುವ ಸಾಹಸ ಮಾಡಿರಲಿಲ್ಲ ಅವನು. ತಾನೇನಾದರೂ ಅನಾಹುತ ಮಾಡುವುದು ಖಚಿತ ಇವಳು ಇಲ್ಲೇ ಇದ್ದರೆ ಎಂದು ಪದೇ ಪದೇ ಅನ್ನಿಸುತ್ತಿತ್ತು ಅವನಿಗೆ. ಅವಳನ್ನು ತನ್ನ ಮುಂದಿನಿಂದ ಕಳುಹಿಸಲು ಮಾಡಿದ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಗಿತ್ತಲ್ಲ. ಏನು ಮಾಡಲಿ ತಾನು ಎಂದೇ ತೋಚದಂತಾಗಿತ್ತು ಅವನಿಗೆ ಪಾಪ. ಶ್ ಬಂಗಾರ, ನಾನಿಲ್ವ ಕಂದ ನಿನ್ನ ಡಡ್ಡ? ಬೇರೆಯವರು ಯಾಕೆ ಬೇಕು ಹೇಳು ನಿಂಗೆ? ಇವರೆಲ್ಲ ಇವತ್ತು ಇದ್ದು ನಾಳೆ ನಮಗೆ ಬೆನ್ನು ತೋರಿಸಿ ಹೋಗೋರೇ ಕಣೋ ಬಂಗಾರಿ. ಅದಕ್ಕೆ ಇಂಥವ್ರನ್ನೆಲ್ಲ ಜಾಸ್ತಿ ಹಚ್ಕೋಬಾರ್ದು. ನನಗೆ ನೀನು, ನಿನಗೆ ನಾನು ಅಷ್ಟೇ ಕಣೋ ಕೊನೆಗೆ ಉಳಿಯೋದು. ನಿನಗೆ ಈಗ ಅರ್ಥ ಆಗಲ್ಲ ಚಿನ್ನುಮ್ಮ. ಹೋಗ್ತಾ ಹೋಗ್ತಾ ಪ್ರಪಂಚನ ನೋಡ್ತಾ ಎಲ್ಲ ಅರ್ಥ ಆಗುತ್ತೆ. ಮನುಷ್ಯ ಎಷ್ಟು ಸ್ವಾರ್ಥಿ ಅಂತ. ತನ್ನ ಧ್ವನಿ ನಡುಗದಂತೆ ತಡೆಯಲು ಶತಪ್ರಯತ್ನ ಮಾಡುತ್ತಿದ್ದ ಆಯುಷ್. ಅವನ ಮಾತು ಕೇಳಿಸಿಕೊಳ್ಳುತ್ತಿದ್ದವಳಿಗೆ ಅಳುವೇ ಬಂದುಬಿಟ್ಟಿತ್ತು.